ಶಾಲಾ ಬಸ್ ಬ್ರೇಕ್ ಫೇಲ್ಯೂರ್ ಆಗಿದೆ. ಸದ್ಯ ಮಕ್ಕಳು ದೊಡ್ಡ ಅಪಾಯದಿಂದ ಪಾರಾಗಿದ್ದಾರೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಇಳಿಜಾರಿನಲ್ಲಿ ರಿವರ್ಸ್ ತೆಗೆಯುವಾಗ ಬ್ರೇಕ್ ಫೇಲ್ ಆಗಿದೆ. ಬ್ರೇಕ್ ಫೇಲ್ ಆಗಿ ಎಲೆಕ್ಟ್ರಿಕಲ್ ಪೋಲ್ಗೆ ಬಸ್ ಡಿಕ್ಕಿ ಹೊಡೆದಿದೆ. ಇಳಿಜಾರಿನಲ್ಲಿ ಏಕಾಏಕಿ ಬಸ್ ಬ್ರೇಕ್ ಫೇಲ್ ಆಗಿರುವಂತದ್ದು. ಸದ್ಯ ಇಲ್ಲಿ ಶಾಲಾ ಮಕ್ಕಳು ಪಾರಾಗಿದ್ದಾರೆ, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಶಾಲಾ ಬಸ್ ಬ್ರೇಕ್ ಫೇಲ್ಯೂರ್ ಆಗಿದೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಇಳಿಜಾರಿನಲ್ಲಿ ರಿವರ್ಸ್ ತೆಗೆಯುವಾಗ ಬ್ರೇಕ್ ಫೇಲ್ ಆಗಿದೆ. ಬ್ರೇಕ್ ಫೇಲ್ ಆಗಿ ಎಲೆಕ್ಟ್ರಿಕ್ ಪೋಲ್ಗೆ ಈ ಬಸ್ ಡಿಕ್ಕಿ ಹೊಡೆದುಬಿಟ್ಟಿದೆ. ಇಳಿಜಾರಿನಲ್ಲಿ ಏಕಾಏಕಿ ಬಸ್ ಬ್ರೇಕ್ ಫೇಲ್ ಆಗಿದೆ. ಸದ್ಯ ಇಲ್ಲಿ ದೊಡ್ಡ ಅಪಾಯ ತಪ್ಪು ಹೋಗಿದೆ. ಇತ್ತೀಚೆಗೆ ಈ ಸ್ಕೂಲ್ ಬಸ್ಗಳ ಅಪಘಾತಗಳು ಅಥವಾ ಆಕ್ಸಿಡೆಂಟ್ಗಳು ಜಾಸ್ತಿನೇ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾವಾಗಲೂ ಒಂದು ಕಡೆ ಬ್ರೇಕ್ ಫೇಲ್ ಆಗುತ್ತೆ, ಇಲ್ಲ ಅಂತಂದರೆ ನಿಯಂತ್ರಣ ತಪ್ಪು ಹೋಗುತ್ತೆ. ಬರೀ ಇಂಥದ್ದೇ ಆಗ್ತಾ ಇರುವಂಥದ್ದು. ಇತ್ತೀಚೆಗೆ ಇಂಥ ಭಾಳಷ್ಟು ಘಟನೆಗಳನ್ನು ನೋಡಿದ್ವಿ. ಇದೀಗ ಮತ್ತೊಮ್ಮೆ ಇಂಥದ್ದೇ ಘಟನೆ ನಡೆದಿದೆ ನೋಡಿ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೆದಿರುವಂಥ ಘಟನೆ ಇದು. ಶಾಲಾ ಬಸ್ ಬ್ರೇಕ್ ಫೇಲ್ಯೂರ್ ಆಗಿದೆ. ಸದ್ಯ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇಳಿಜಾರಿನಲ್ಲಿ ರಿವರ್ಸ್ ತೆಗೆಯುವಾಗ ಬ್ರೇಕ್ ಫೇಲ್ ಆಗಿರುವಂಥದ್ದು. ಬ್ರೇಕ್ ಫೇಲ್ ಆಗಿ ಎಲೆಕ್ಟ್ರಿಕ್ ಪೋಲ್ಗೆ ಈ ಒಂದು ಬಸ್ ಡಿಕ್ಕಿ ಹೊಡೆದಿದೆ. ಇಳಿಜಾರಿನಲ್ಲಿ ಏಕಾಏಕಿ ಬಸ್ ಬ್ರೇಕ್ ಫೇಲ್ ಆಗಿತ್ತು. ಇನ್ನು ಮಕ್ಕಳನ್ನ ಪಿಕ್ ಮಾಡ್ತಾ ಇದ್ದಂತ ಖಾಸಗಿ ಪಬ್ಲಿಕ್ ಸ್ಕೂಲ್ ಬಸ್ ಪವಾಡ ಸದೃಶ ರೀತಿಯಲ್ಲಿ ಎಲ್ಲಾ ಮಕ್ಕಳು ಪಾರಾಗಿದ್ದಾರೆ. ಚಾಲಕನ ಸಮಯ ಪ್ರಜ್ಞೆಯಿಂದ 20 ಮಕ್ಕಳು ಸೇಫ್ ಆಗಿದ್ದಾರೆ. ಪವಾಡ ಸದೃಶ ರೀತಿಯಲ್ಲಿ ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು. ಇಪ್ಪತ್ತು ಮಕ್ಕಳು ಸೇಫ್ ಆಗಿದ್ದಾರಂತೆ ನೋಡಿ ಈ ಒಂದು ಬಸ್ ದುರಂತದಿಂದ. ಇಲ್ಲ ಅಂತಂದ್ರೆ ಅದೇನೇನು ಆಗ್ತಾ ಇತ್ತೋ ಗೊತ್ತಿಲ್ಲ. ಭಾರೀ ದೊಡ್ಡ ಅನಾಹುತ ಇವತ್ತು ತಪ್ಪು ಹೋಗಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ರವಿ, ಇಲ್ಲಿ ದೊಡ್ಡ ಅನಾಹುತವೇ ತಪ್ಪು ಹೋಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ 20 ಮಕ್ಕಳು ಸೇಫ್ ಆಗಿದ್ದಾರಂತೆ. ಹಾಗಾಗಿ ಹೇಗೆ ಇದು ಏನಾಗಿತ್ತು? ಆಕ್ಚುಲಿ ಬಸ್ಸಲ್ಲಿ ಏನಾದರೂ ಸಮಸ್ಯೆ ಆಗಿತ್ತಾ ಅಂತ ದಿಢೀರಾಗಿ ಇಲ್ಲಿ ಬ್ರೇಕ್ ಫೇಲ್ ಆಗಿರುವಂಥದ್ದು. ಓಕೆ, ಸಂಪರ್ಕ ಕಡಿತ ಆಗಿದೆ. ಮತ್ತೊಮ್ಮೆ ಪ್ರಯತ್ನ ಮಾಡೋಣ. ಇಲ್ಲಿ ಮಕ್ಕಳನ್ನ ಪಿಕ್ ಮಾಡ್ತಾ ಇದ್ದಂತ ಖಾಸಗಿ ಪಬ್ಲಿಕ್ ಸ್ಕೂಲ್ ಬಸ್ ಇದು. ಇನ್ನು ಬಸ್ ಪವಾಡ ಸದೃಶ ರೀತಿಯಲ್ಲಿ ಎಲ್ಲಾ ಮಕ್ಕಳು ಕೂಡ ಪಾರಾಗಿದ್ದಾರೆ. ಸುಮಾರು 20 ಮಕ್ಕಳ ಪ್ರಾಣವನ್ನ ಉಳಿಸಿರುವಂತ ಚಾಲಕ ಅಂತಾನೆ ಹೇಳ್ಬೋದು. ಕಾರಣ ಏನು ಅಂತಂದ್ರೆ ಸ್ವಲ್ಪ ಅಲರ್ಟ್ ಆಗಿದ್ದಾರೆ ಆ ಟೈಮಲ್ಲಿ ಅವರು. ಹಾಗಾಗಿ ಬಸ್ ಪವಾಡ ಸದೃಶ ರೀತಿಯಲ್ಲೇ ಎಲ್ಲಾ ಮಕ್ಕಳು ಕೂಡ ಸದ್ಯಕ್ಕೆ ಪಾರಾಗಿದ್ದಾರೆ. ಶಾಲಾ ಬಸ್ ಬ್ರೇಕ್ ಫೇಲ್ಯೂರ್ ಆಗಿದೆ, ಹೋಗಿ ಡಿಕ್ಕಿ ಹೊಡೆದಿರುವಂಥದ್ದು. ಹಾಗಾಗಿ 20 ಮಕ್ಕಳ ಪ್ರಾಣವನ್ನ ಉಳಿಸಿದ್ದಾರೆ ಬಸ್ ಚಾಲಕ. ಮಕ್ಕಳನ್ನ ಪಿಕ್ ಮಾಡ್ತಾ ಇದ್ದಂತಹ ಖಾಸಗಿ ಶಾಲಾ ಬಸ್ ಇದು. ನೋಡ್ತಾ ಇದೀವಿ ಈ ದೃಶ್ಯಗಳಲ್ಲಿ. ಇಫ್ ಇನ್ ಕೇಸ್ ಡ್ರೈವರ್ ಆ ಟೈಮಲ್ಲಿ ಏನಾದರೂ ಸ್ವಲ್ಪ ಅಲರ್ಟ್ ಆಗ್ತಾ ಇರಲಿಲ್ಲ ಅಂತಂದ್ರೆ ಅದೆಷ್ಟು ಮಕ್ಕಳಿಗೆ ಏನಾಗ್ತಾ ಇತ್ತು ಅಂತ ಹೇಳಿ ಗೊತ್ತಿಲ್ಲ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಶಾಲಾ ಬಸ್ ಬ್ರೇಕ್ ಫೇಲ್ಯೂರ್ ಆಗಿದೆ. ಆ ಟೈಮಲ್ಲಿ ಡ್ರೈವರ್ ಕೂಡಲೇ ಅಲರ್ಟ್ ಆಗಿದ್ದಾರೆ. ಅಲರ್ಟ್ ಆಗಿ ಆ ಮಕ್ಕಳ ಪ್ರಾಣವನ್ನ ಉಳಿಸಿರುವಂತಹ ಡ್ರೈವರ್. ಹಾಗಾಗಿ ಎಲ್ಲೋ ಒಂದು ರೀತಿಯಾಗಿ ಈ ಹಿಂದೆಯೂ ಕೂಡ ಇಂಥ ಘಟನೆಗಳನ್ನು ನೋಡಿದಾಗ ಆ ಒಂದು ಬಸ್ಗಳಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಕೂಡಲೇ ಅದನ್ನ ಸರಿಪಡಿಸಬೇಕು ಅಂತೇಳಿ ಆ ಸ್ಕೂಲ್ನ ಡ್ರೈವರ್ಸ್ ಕೂಡ ಹೇಳಿರ್ತಾರೆ, ಅಂದರೆ ಚಾಲಕರು ಹೇಳಿರ್ತಾರೆ. ಹಾಗಾಗಿ ಮುಂಚಿತವಾಗಿಯೇ ಸ್ವಲ್ಪ ಅಲರ್ಟ್ ಆಗಿದ್ರೆ ಈ ರೀತಿ ಏನೂ ಆಗೋದಿಲ್ಲ. ಹಾಗಾಗಿ ಈಗಲೂ ಕೂಡ ಎಲ್ಲೋ ಒಂದು ಸ್ವಲ್ಪದರಲ್ಲೇ ತಪ್ಪು ಹೋಗಿದೆ ಭಾರಿ ದೊಡ್ಡ ಅನಾಹುತ.
ನೆಕ್ಸ್ಟ್ ನೋಡಿ, ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಶಾಲಾ ಬಸ್ ಬ್ರೇಕ್ ಫೇಲ್ಯೂರ್ ಆಗಿದೆ. ಸದ್ಯ ಇಲ್ಲಿ ದೊಡ್ಡ ಅನಾಹುತವೇ ತಪ್ಪೋಗಿದೆ ಅಂತ ಹೇಳ್ಬೋದು. 20 ಮಕ್ಕಳಿದ್ರು, 20 ಮಕ್ಕಳ ಒಂದು ಪ್ರಾಣವನ್ನ ಉಳಿಸಿರುವಂತಹ ಈ ಬಸ್ ಡ್ರೈವರ್ ಶಾಲಾ ಬಸ್ ಬ್ರೇಕ್ ಫೇಲ್ಯೂರ್ ಆಗಿದೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಪವಾಡ ಸದೃಶ ರೀತಿಯಲ್ಲೇ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮಕ್ಕಳೆಲ್ಲರೂ ಕೂಡ. ಬ್ರೇಕ್ ಫೇಲ್ಯೂರ್ ಆಗಿತ್ತು, ಹಾಗಾಗಿ ಬಹುಶಃ ಏನಾದರೂ ಈ ಬಸ್ಸಲ್ಲಿ ಏನಾದರೂ ಸಮಸ್ಯೆ ಇತ್ತಾ, ಏನಾದರೂ ಪ್ರಾಬ್ಲಮ್ ಆಗಿರ್ಬೋದಾ ಅಂಥೇಳಿ ಇದೀಗ ಬಸ್ ಡ್ರೈವರ್ ಕೂಡ ಆ ಟೈಮಲ್ಲಿ ಅಲರ್ಟ್ ಆಗಿದ್ದಾರೆ. ಅಲರ್ಟ್ ಆಗಿರೋದ್ರಿಂದ ಈ ಒಂದು ದೊಡ್ಡ ಅನಾಹುತವೇ ತಪ್ಪು ಹೋಗಿದೆ ಅಂತ ಹೇಳ್ಬೋದು. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೆದಿರುವಂಥ ಘಟನೆ ಇದು. ಪವಾಡ ಸದೃಶ ರೀತಿಯಲ್ಲೇ ಪ್ರಾಣಾಪಾಯದಿಂದ ಎಲ್ಲರೂ ಕೂಡ ಮಕ್ಕಳು ಪಾರಾಗಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್, ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೆದಿರುವಂಥ ಘಟನೆ ಇದು.